ಬೆಳ್ತಂಗಡಿಯಲ್ಲಿ ಯೂಟ್ಯೂಬರ್ ಸಮೀರ್ರನ್ನ ನೆನ್ನೆ ವಿಚಾರಣೆ ಮಾಡಲಾಯಿತು. ಇವತ್ತು ಮತ್ತೆ ವಿಚಾರಣೆಗೆ ಬರೋದಕ್ಕೆ ಯೂಟ್ಯೂಬರ್ ಸಮೀರ್ಗೆ ಸೂಚನೆಯನ್ನ ನೀಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ ಎಂಡಿ ವಿಚಾರಣೆ ನಡೆದಿದೆ. ಪೊಲೀಸ್ ವಿಚಾರಣೆಗೆ ಯೂಟ್ಯೂಬರ್ ನಲುಗಿ ಹೋಗಿದ್ದಾರೆ. ಪೊಲೀಸರು ಕೇಳಿದ 45 ಪ್ರಶ್ನೆಗಳಿಗೆ ಸಮೀರ್ ತಬ್ಬಿಬ್ಬಾಗಿದ್ದಾರೆ. ನೆನ್ನೆ ಸಂಜೆ 6 ಗಂಟೆಗೆ ವಿಚಾರಣೆಯನ್ನ ಮುಗಿಸಿ ಅಲ್ಲಿಂದ ವಾಪಸ್ಸಾಗಿದ್ದಾರೆ. ಕಾರಿನಲ್ಲಿ ವಕೀಲರ ಜೊತೆಗೇನೆ ಬರ್ತಾರೆ. ಬೆಳಗ್ಗೆ ವಿಚಾರಣೆಯ ಆರಂಭಕ್ಕೆ ಅಂದ್ರೆ ಮಧ್ಯಾಹ್ನದ ಸುಮಾರಿಗೆ 3 ಜನ ವಕೀಲರ ಜೊತೆಗೆ ಇವರು ಎಂಟ್ರಿಯನ್ನ ಕೊಡ್ತಾರೆ. ನಂತರ ಸಂಜೆ 6 ಗಂಟೆಗೆ ವಿಚಾರಣೆಯನ್ನ ಮುಗಿಸಿ ವಾಪಸ್ಸಾಗಿದ್ದಾರೆ. ಎಐ ವಿಡಿಯೋ ಮಾಡಲು ಬಳಸಿದ ಕಂಪ್ಯೂಟರ್ ಮತ್ತೆ ಮೊಬೈಲ್ ಇವತ್ತು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಇವತ್ತು ಮತ್ತೆ ವಿಚಾರಣೆಗೆ ಬರೋದಕ್ಕೆ ನೋಟಿಸ್ ಅನ್ನ ನೀಡಿ ಸೂಚನೆಯನ್ನ ನೀಡಲಾಗಿದೆ. ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಇಂದ ದಾಖಲೆಯ ಮೂಲಕ ವಿಚಾರಣೆಯನ್ನ ನೆನೆಯೂ ಮಾಡಲಾಗಿದೆ, ಇವತ್ತು ಕೂಡ ಮಾಡಲಾಗುತ್ತೆ. ಹಾಗಾಗಿ ಕೆಲವು ದಾಖಲೆಗಳಿಗೆ ಸಹಿಯನ್ನ ಪಡೆದು ಸಮೀರ್ರನ್ನ ಪೊಲೀಸರು ಕಳುಹಿಸಿದ್ದಾರೆ. ಯೂಟ್ಯೂಬರ್ ಸಮೀರ್ ಎಂಡಿ ತನ್ನ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣಗಳಿಗೆ ಸಂಬಂಧಿಸಿ ವಿಚಾರಣೆಗಾಗಿ ನೆನೆ ಆಗಮಿಸಿದ್ರು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ನಿರೀಕ್ಷಣಾ ಜಾಮೀನನ್ನು ಇವರು ಪಡೆದುಕೊಂಡಿದ್ದಾರೆ. ವಿಚಾರಣೆಗಾಗಿ ನೆನೆ ಮಧ್ಯಾಹ್ನ 1 ಗಂಟೆಯ ವೇಳೆಗೆ ವಕೀಲರೊಂದಿಗೆ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಕಚೇರಿಗೆ ಹಾಜರಾಗ್ತಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಯೂಟ್ಯೂಬರ್ ಸಮೀರ್ ಎಂಡಿ ಸಂಜೆ 6 ಗಂಟೆಯವರೆಗೂ ಕೂಡ ವಿಚಾರಣೆಯಲ್ಲಿದ್ರು. ವಿಚಾರಣೆಯನ್ನ ಮುಗಿಸಿ ವಾಪಸ್ ಕಾರಿನಲ್ಲಿಯೇ ವಕೀಲರ ಜೊತೆಗೆ ವಾಪಸ್ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ಗೆ ಸಾಕಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ. ತನಿಖಾಧಿಕಾರಿ ನಾಗೇಶ್ ಕದ್ರಿ ಅವರಿಂದ ಬರೋಬ್ಬರಿ 23 ಪ್ರಶ್ನೆಗಳನ್ನ ಕೇಳಲಾಗಿದೆ. ಧೂತ ಯೂಟ್ಯೂಬ್ ಚಾನೆಲ್ ಮತ್ತು ವಿಡಿಯೋಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ತನಿಖಾಧಿಕಾರಿ. ಅಂದ್ರೆ ಆ ವಿಡಿಯೋ ಚಿತ್ರೀಕರಿಸಿದ್ದು ಯಾರು, ಆ ವಿಡಿಯೋವನ್ನ ಎಡಿಟ್ ಮಾಡಿದ್ದು ಯಾರು, ಎಐ ವಿಡಿಯೋ ಮಾಡಿರೋ ಹಿಂದೆ ಇರುವಂತಹ ಉದ್ದೇಶ ಆದ್ರೂ ಏನು, ಜೊತೆಗೆ ಜನರಲ್ಲಿ ಗೊಂದಲ ದ್ವೇಷವನ್ನ ಹುಟ್ಟಿಸೋದಕ್ಕೆ ನೀವು ಉದ್ದೇಶಿಸಿದ್ದೀರಾ, ವಿಡಿಯೋದಲ್ಲಿನ ಸತ್ಯಾಸತ್ಯತೆಯನ್ನ ಹೇಗೆ ದೃಢಪಡಿಸಿದ್ದೀರಿ, ವಿಡಿಯೋದಲ್ಲಿನ ವಿಷಯಗಳ ಬಗ್ಗೆ ನಿಮ್ಮ ಬಳಿ ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ, ದಾಖಲೆಗಳು ಇದೆಯಾ, ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ಯಾರು, ವಿಡಿಯೋ ಅಪ್ಲೋಡ್ಗೆ ಬಳಸಿದ ಉಪಕರಣಗಳು ಎಲ್ಲಿವೆ ಅಂತ ಹೇಳಿ ಹೀಗೆ ಸುಮಾರು 23 ಪ್ರಶ್ನೆಗಳನ್ನು ಮೊದಲಿಗೆ ಸಮೀರ್ಗೆ ಕೇಳಲಾಯಿತು. ಇನ್ನು ಸೋಮವಾರದಂದು ಮತ್ತೆ ವಿಚಾರಣೆಗೆ ಬರೋದಕ್ಕೆ ಅಂದರೆ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನ ನೀಡಿ ದಾಖಲೆಗಳಿಗೆ ಕೆಲವು ಸಹಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಎಐ ವಿಡಿಯೋ ಮಾಡಲು ಬಳಸಿದ ಕಂಪ್ಯೂಟರ್ ಆಗಿರಬಹುದು ಅಥವಾ ಮೊಬೈಲ್ ಆಗಿರಬಹುದು, ಇದನ್ನ ವಶಕ್ಕೆ ಪಡೆಯೋದಕ್ಕೆ ಬಾಕಿ ಇರೋದಾಗಿ ಪೊಲೀಸ್ ಮೂಲಗಳಿಂದ ಸದ್ಯ ಮಾಹಿತಿ ಅನ್ನೋದು ಲಭ್ಯವಾಗಿದೆ. ಇನ್ನು ಧರ್ಮಸ್ಥಳದಲ್ಲಿ ಶವ ಹೊತ್ತಿದ್ದಾಗಿ ಹೇಳಿದ್ದಂತಹ ಆರೋಪಿ ಚಿನ್ನಯ್ಯನ ಬಂಧನವಾಗಿದ್ದು ಕ್ಷಣ ಕ್ಷಣಕ್ಕೂ ಕೂಡ ಹೊಸ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಒಂದು ಕಡೆ SIT ಕಸ್ಟಡಿಯಲ್ಲಿದ್ದಂತಹ ಆತನನ್ನ ಕೂಡ ತನಿಖೆಗೆ ಒಳಪಡಿಸಲಾಗಿದೆ. ಇತ್ತ ಸಮೀರ್ಗೂ ಕೂಡ ತನಿಖೆ ಆರಂಭ ಆಗಿದೆ. ಅಂದರೆ ನಿನ್ನೆಯಿಂದಲೂ ಕೂಡ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಸಮೀರ್ನನ್ನ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಅನ್ನೋದಾಗಿ ಸದ್ಯ ಮಾಹಿತಿ ಇದೆ.